ಏನೋ ಎಸ್ ಎಲ್ ಸಿಂದ ಫ್ರೀ ಊಟ ಅಂತೇಳಿ ಸರಿಯಾಗಿ ಮಾಸ್ಟರ್ಗಳು ಬರೋಂಗಿಲ್ಲ ಗೌರ್ಮೆಂಟ್ ಸ್ಕೂಲ್ದಾಗ ಸರಿಯಾಗಿ ಕಲಿಸೋಂಗಿಲ್ಲ. ಈ ಗೌರ್ಮೆಂಟ್ ಶಾಲೆ ನೀವು ಅನೇಕ ಶಾಲೆಗಳು ಇವತ್ತು ನೀವು ಸರ್ವೆ ಮಾಡಿರಿ, ಹೋಗಿ ತನಿಖೆ ಮಾಡಿಸ್ರಿ, ಎಷ್ಟು ಜನ ಕನ್ನಡ ಶಾಲೆಗಳು ಅಥವಾ ಗೌರ್ಮೆಂಟ್ ಶಾಲೆಗಳಲ್ಲೇ ಮಾಸ್ಟರ್ಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾರಂತೇಳಿ, ಕರೆಕ್ಟಾಗಿ ಮಕ್ಕಳು ವರ್ಕ್ ತೊಗೋತಾರಂತೇಳಿ. ಚಲೋ ಒಂದು ಯಾವ ಮಾಸ್ತರ್ ಒಂದಿಬ್ಬರು ಹಿಡಿದು ಶಿಕ್ಷೆ ಕೊಡಿಸೋದು, ಏನೋ ಕರೆಕ್ಟ್ ನಡೆಸ್ತಾ ಇದ್ದೀವಿ ಅಧಿಕಾರಿಗಳು ಅನ್ನೋದು. ಎಷ್ಟು ಜನ ಬಿ ವಿಗಳು, ಎಷ್ಟು ಜನ GDPIಗಳು, ಎಷ್ಟು ಜನ ಈ DC ಗಳು, ತಹಸೀಲ್ದಾರರು ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ತನಿಖೆ ಮಾಡಿ ಹೆಂಗೆ ವರ್ಕ್ ನಡೆಯೋದು, ಏನು ನಡೆಯೋದು. ಯಾಕಂದ್ರೆ ನಮ್ಮ ದೇಶದ ಭವಿಷ್ಯ ಈ ಮಕ್ಕಳು ಬರೀ ಭಾಷೆ ಮೇಲೆ ಕೂಡೋದಲ್ಲ, ತಿಂಗಳ ಒಂದು ದಿವಸ ಏನೋ ವರ್ಷ ಬರ್ತದೆ ವಿಶ್ವ ಬಾಲ ಕಾರ್ಮಿಕ ವಿರೋಧ ದಿನ, ಅವತ್ತು ದೊಡ್ಡ ದೊಡ್ಡ ಭಾಷಣ ಮಾಡೋದು, ಮನ್ಯಾಗ ಮತ್ತೆ ಕೊಡೋದು ಮಕ್ಕೊಂಡ್ಬಿಡೋದು. ಇದು ಎಷ್ಟು ಅಧಿಕಾರಿಗಳಿಲ್ಲ, ಎಲ್ಲೋ ಒಬ್ಬರು ಪ್ರಾಮಾಣಿಕರಿರ್ಬೋದು, ಭಾಳ ಕಡಿಮೆ ಅದು, ರೇರೆಸ್ಟ್ ಆಫ್ ದ ರೇರ್. ಹಿಂಗಿದ್ದಾಗ ನಮ್ಮಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ ಆಚರಿಸ್ಬೇಕು. ನಮಗೆ ನೈತಿಕವಾಗಿ ಏನು ಹಕ್ಕು ಅದಾವಪ್ಪ ಇವ? ಯಾಕಂದ್ರೆ ಒಬ್ಬ ಗಂಡ ಆಗ್ಬೇಕಾದ್ರೆ ಹೆಣ್ಮಗಳಿಗೆ ಹೆಣ್ತಿಗೆ ಒಂದು ಬದುಕನ್ನು ಕೊಡಬೇಕಾದ್ರೆ ಬದುಕು ಅವ್ನು ಕೊಡೋಕೆ ಸಾಧ್ಯ ಅಂದ್ರೆ ಗಂಡ ಹಂಗೆ ಆಗ್ತಾನವ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ನಿಂತು ಸ್ವಲ್ಪ ವಿಚಾರ ಮಾಡಬೇಕಾಗ್ಯದ. ಕೇಜ್ರಿವಾಲ್ ಮಾಡಿದಂಥದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡುತ್ತಾರೆ ಯಾರೂ ಇಲ್ಲ ನಿಮ್ಮಲ್ಲೇ. ಈಗೇನು ಸ್ವಲ್ಪ ಕಾಂಗ್ರೆಸ್ ನಮ್ಮ ರಾಹುಲ್ ಗಾಂಧಿ ಅವರು ಎಚ್ಚರಿಕೊಂಡಾರ ಮಾಡ್ತಾ ಇದ್ದಾರೆ, ಮೋದಿಯವ್ರಿಗೆ ಎಚ್ಚರಿಕೆನೂ ಇಲ್ಲ. ಇವತ್ತು ವರ್ಷದ ಮೋದಿಗೆ ಗ್ಯಾರಂಟಿ ಅಲ್ಲೇ ಅದಾರ ಅವರು, ಅದೇ ಹಳೆ ಜನರು ತೊಗೊಂಡು ಇವತ್ತು ಕ್ಯಾಬಿನೆಟ್ ರಚನೆ ಮಾಡಿದ್ದಾರೆ. ಅವರಲ್ಲಿ ಯಾರಲ್ಲೂ ಈಗ ನೋಡಿ ನೀಟದ ಬಗ್ಗೆ ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ NTA ಏನೂ ಇಲ್ಲ, ಭಾಳ ಪ್ರಾಮಾಣಿಕ ಸೋರಿಕೆ ಯಾವುದು ಹೆಂಗಪ್ಪ ಇವು ಪ್ರಶ್ನೆ ಪತ್ರಿಕೆಗಳು ದಾಖಲೆಗಳು ಇಲ್ಲರಿ, ಎಲ್ಲದಕ್ಕೂ ದಾಖಲೆ ಸಿಗೋದಿಲ್ಲ ರೀ. ಇವ್ರು ಹೆಂಗಾದ್ರಪ್ಪ ಈ ಯಾವ ರೀತಿ ಬಂದು ಇವರೆಲ್ಲ ಇಂಥವ್ರು ಒಂದೇ ರೂಮ್ನಾಗ 6-7 ಜನ ಬಂದು ಇವತ್ತು 720-727 ಅಂತ ಟಾಪರ್ಗಳಾಗಿ ಬಿಡ್ತಾರೆ. ಇದು ಹೆಂಗಾದ್ರು ಒಂದು ರೂಮ್ನಾಗ ಇಡೀ ರಾಜ್ಯಕ್ಕೆ 4-5 ನೀಟ್ ಪಾಸ್ ಬೇಕಾದ್ರೆ ಹೆಚ್ಚಾಗಿ ಹೋಗ್ತದೆ, ಒಂದು 50 ಅದು ಗೌರ್ಮೆಂಟ್ ಕೊಟ್ಟದಾಗ. ಹೀಗಿದ್ದಾಗ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ಯದ. ಮತ್ತು ಬಡವ ಕೂಲಿಗಾರನ ಮಕ್ಕಳಿಗೆ ಇವರು ಎಲ್ಲರಿಗೂ ಇವತ್ತು ನೀಟ್ ಬರೀ ಸಾಧ್ಯನೇ ಇಲ್ಲ. PUC ಸೈನ್ಸ್ ಓದೋದು ಮೊದಲು ಸಾಧ್ಯ ಇಲ್ಲ, ಯಾಕಂದ್ರೆ PUC ಸೈನ್ಸ್ ಕಾಲೇಜ್ಗಳು ಇಲ್ಲ, ಎಲ್ಲ ಪ್ರೈವೇಟ್ ಅಲ್ಲಿ ಕಲಿಸ್ಬೇಕಾದ್ರೆ ಲಕ್ಷಗಟ್ಟಲೆ ಹಾಕ್ಬೇಕು. ಎಲ್ಲಿ ತರ್ತಾರೆ ರೀ? ಮುಂಜಾನೆ ಸಂಜೆ ದುಡ್ದಾಗ ಕಾಯಿಪಲ್ಲೆ ಮಾರುವಂಥ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಅಥವಾ ಮತ್ತೇನೋ ಮಾರುವಂಥ ರೋಡ್ ಮೇಲೆ ಹೇಳ್ತಿಲ್ಲ. ನೀವು ಹೇಳಿದ್ರಿ ವಡಾಪಾವು ಮತ್ತೇನು ಹೇಳಿದ್ರಿ, ನಡ್ಕೊಂಬೇನೋ ಜೋರ್ದಾರಿ ಮಾತಾಡಿದ್ರಿ. ಈ ನಮ್ಮ ಮೋದಿ ನಮ್ಮ ಶಾ ಮಹಾರಾಜರು ಹೇಳಿದ್ರು ಪಕೋಡ ಮಾರಿ, ಪಕೋಡ ಅಂದ್ರೆ ಬಜ್ಜಿ ಮಾರಿ ಗಂಟು ಭಾಳ ಬರ್ತದೆ ಅಂತೇಳಿ. ಇಂಥ ನಾಯಕರು ಈ ಬಾಲಕಾರ್ಮಿಕರು ಓದಿದ್ರೆ ಭಾಷಣ ಮಾಡೋದಕ್ಕೆ ಹೋಗಿರ್ತಾರೆ. ಇವರು ಇದಕ್ಕೆ ಪರಿಹಾರ ಮಾಡೋಕ್ಕಿಲ್ಲ. ಯಾಕಂದ್ರೆ ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ ರೀ ಇಲೆಕ್ಷನ್ದಲ್ಲೇ. ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದರೆ ಅದು ಬಂದಿದ್ದು ಲಕ್ಷ ಹಾಕ್ತೀವಿ, ಆರಿಸಿ ಬರ್ತೀವಿ, ದಂಧೆ ಮಾಡಿದ್ವಿ ಅಂತ ಅನ್ನೋಂಥದ್ದು ಭಾಳ ಜನ ಇದ್ದಾರೆ. ಇದ್ರ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕಾಗ್ಯದ. ಬಾಲಕಾರ್ಮಿಕ ದಿನದಿಂದ ಬಾಲಕಾರ್ಮಿಕ ಪರವಾಗಿ ಬರೀ ಮಾತಾಡೋದಲ್ಲ, ಅವ್ರಿಗೆ ಫ್ರೀ ಎಜುಕೇಷನ್ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇದನ್ನು ಸಿದ್ದರಾಮಯ್ಯರವರ ಅಧಿಕಾರಿಗಳ ಕೋರಿದ್ರೇನೆ ನ್ಯಾಯಾಧೀಶರ ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನು ನಿಮಗೆ. ಇದನ್ನೇ ನ್ಯಾಯಾಧೀಶರು ಕೋರೋದು ಯಾಕೆ ರೀ? ಸರ್ಕಾರಕ್ಕೆ ಒತ್ತಡ ಮಾಡಿರಿ, ನೀವು ಡಿಸಿಷನ್ ಕೊಡ್ರಿ, ಮಾಡ್ರಿ ಹಿಂಗಂತೇಳಿ. ಹೈಕೋರ್ಟ್ ಜಡ್ಜಸ್ ಇರ್ಬೋದು, ಮತ್ತೇನು ಇರ್ಬೋದು, ನಿಮ್ಮ ಕಾನೂನಿಲ್ಲ, ಹೌದು ಒಪ್ಪನು. ಆದ್ರೆ ಇಲ್ಲಿ ಬಡಮಕ್ಳಿಗೆ ಕಾರ್ಮಿಕರು ಯಾಕೆ ಹಾಕ್ತಾರೆ? ಬಾಲ ಕಾರ್ಮಿಕರು ಯಾಕೆ ಹಾಕ್ತಾರೆ? ಬಾಲ ವೇಶ್ಯಾವಾಟಿಗಳು ಯಾಕೆ ನಡೀತಾ ಇದ್ದಾವ? ಏನು ಇದಕ್ಕೆಲ್ಲ ಅರ್ಥವ್ಯವಸ್ಥೆ. ಅವ್ರ ತಂದೆ ತಾಯಿಗೆ ಅವ್ರನ್ನ ಬದುಕಿಸುವಂಥ ಶಕ್ತಿ ಇತ್ತಂದರೆ ಯಾವ ತಂದೆ ತಾಯಿ ತಮ್ಮ ಮಕ್ಕಳು ಕಳ್ಳರಾಗಲಿ, ತಮ್ಮ ಮಕ್ಕಳು ಸುಳ್ಳರಾಗಲಿ, ತಮ್ಮ ಮಕ್ಕಳು ಎಲ್ಲೇ ದುಡೀಲಿ, ಹೋಟೆಲ್ಗಳಲ್ಲಿ ಅಲ್ಲೇ ಇಲ್ಲೇ ದುಡೀಲಿ ಅಂತ ಯಾರೂ ಬಯಸೋದಿಲ್ಲ. ಎಲ್ಲರಿಗೂ ಆಸೆ ಅದು ತಮ್ಮ ಮಕ್ಕಳನ್ನು ದೊಡ್ಡ ಸ್ಕೂಲ್ಗಳಿಗೆ ಕಲಿಸ್ಬೇಕು, ಶಾಣಾರನ್ನ ಮಾಡಬೇಕು, ನಾಳೆ ಅವರಿಂದ ಅದು ನಮ್ಮ ಬದುಕು ಉದ್ಧಾರ ಆಗ್ತದೆ ಅಂತ ಕನಸು ಕಾಣ್ತಾ ಇದ್ದಾರೆ ಎಷ್ಟೋ ತಂದೆ ತಾಯಿಗಳು. ಆ ಕನಸಲ್ಲಿ ಎಷ್ಟೋ ತಂದೆ ತಾಯಿಗಳು ಸತ್ತು ಹೋಗ್ತಾರೆ. ಯಾಕಂದ್ರೆ ಬಡತನ ಹಂಗದ್ರಿ, ಕನಸಾಗಿ ಉಳಿದು ಬಿಡ್ತದ. ಅದಕ್ಕೆ ಈ ಬಾಲ ಕಾರ್ಮಿಕ ದಿನದಿಂದ ನಾವು ಭಾಳ ಎಚ್ಚರಿಕೆಯಿಂದ ಕಾರ್ಯಕ್ರಮ ಮಾಡ್ಬೇಕಾಗಿದ್ರಿ. ಏನು ಮಾಡಬೇಕು ಅಂತಂದ್ರೆ ಮೊದಲು ಸರ್ಕಾರಕ್ಕೆ ಒತ್ತಡ ತೊಗೊಂಬರ್ಬೇಕು. ಎಲ್ಲ ತಂದೆ ತಾಯಿಗಳು ಜೊತೆಗೆ ಕಲಿತಂಥವ್ರು ಕೆಲವೊಂದಿಷ್ಟು ಜನ ಮಧ್ಯಮ ವರ್ಗದ ಅನೇಕ ಅಧಿಕಾರಿಗಳು ಬಡತನದಲ್ಲಿ ಕಲಿತು ಇವತ್ತು ಅಧಿಕಾರ ಹಿಡಿದಂಥವ್ರು ಅವರು ಸಹಿತ ಮರೆತು ಬಿಡ್ತಾರೆ ರೀ. ಹೌದಪ್ಪ, ಜಗಕ್ಕೆ ಒಳ್ಳೇದು ಮಾಡಬೇಕು, ಒಂದು 4 ಜನಕ್ಕೆ ಓದಿಸ್ಬೇಕು ಅಂತ ಅವರು ಮರೆತು ಬಿಡ್ತಾರೆ. ಎಂಥ ದುರಂತಗಳಂತ ತಮ್ಮ ತಂದೆ ತಾಯಿಗಳನ್ನ, ತಮ್ಮ ಅಂತಮ್ಮರನ್ನ, ತಮ್ಮ ಸಂಬಂಧಿಗಳನ್ನೆಲ್ಲರನ್ನೂ ಮರೆತು ಬಿಡ್ತಾರೆ. ನಾವು ಯಾವ ಕ್ಷೇತ್ರದಿಂದ ಬಂದಿರ್ತೀವಿ ಅದನ್ನು ಮರೆಸೋಗ್ಬಿಡ್ತಾರೆ. ಇದಕ್ಕೆ ಕಾರಣ ಏನು? ಇದನ್ನು ಹುಡುಕ್ಬೇಕಾಗ್ಯದ. ಬಾಲ ಕಾರ್ಮಿಕರಿಗೆ ಹೇಗೆ ಆಗ್ತಾರೆ ಇದನ್ನು ಚಿಂತನೆ ಮಾಡ್ಬೇಕಾಗ್ಯದ. ಇದು ಯಾವಾಗ ಆಗೋದಂತ, ಇದು ಮೋದಿ ಅಂತವ್ರಿಗೆ, ಇದು ಸಿದ್ದರಾಮಯ್ಯ ಅಂತವ್ರು, ಇದು ಯಡಿಯೂರಪ್ಪನಂತವ್ರಿಗೆ. ನೋಡಿರಿ, ಯಡಿಯೂರಪ್ಪನ ಮೇಲೆ ಒಂದು ಆರೋಪ ಬಂದದ್ದು 17 ವರ್ಷ ಹುಡುಗಿ ಮೇಲೆ ಏನಪ್ಪ ಅಂತೇಳಿ. ಈ ವಯಸ್ಸಿನೆಲ್ಲ ಇಂಥ ದೊಡ್ಡ ಘನ ವ್ಯಕ್ತಿ ಆದಾಗ ಇಂಥವೆಲ್ಲ ಮತ್ತು ಸುಳ್ಳಲ್ಲ, ಅಲ್ಲಿ ಬಂದಿದ್ದು ಖರೆ ಅದ ಹೆಣ್ಮಗಳು, ಏನೇನು ಅದಾವ ಆರೋಪಗಳು, ಸುಳ್ಳು ನೋಡೋಣ.
ಇಂಥ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ. ಅನೇಕರಿದ್ದಾರೆ ಇಂಥವ್ರು. ನೋಡ್ರಿ ಮನುಷ್ಯ ಲಫಂಗ ನಮ್ಮ